ಆದರೂ ಅದನ್ನು ಸ್ಟೇಜ್ ಹತ್ರ ನಮ್ಮನ್ನು ಕರ್ಕೊಂಡು ಹೋದಾಗ ಬಂತು ಇತ್ತು ನನಗೀಗ ರೇಟು ಏನೋ ಒಂದು ಮಾತಾಡೋಕ್ಕಂತ ಹೇಳ್ತಾರೆ ಅಂತ ಯೋಚನೆ ಮಾಡಿದೆ. ಆದರೂ ಆ ಒಂದು 5 ಮಿನಿಟ್ಸಲ್ಲಿ ಏನೋ ಯೋಚನೆ ಮಾಡಿದ್ದೀನಿ, ಅದನ್ನು ನನಗೆ ತಿಳಿದಂಥದ್ದನ್ನು ಹೇಳ್ತೀನಿ. ಪ್ರಕೃತಿನ ಯಾವಾಗಲೂ ಹೆಣ್ಣಿಗೆ ಹೋಲಿಸ್ತಾರೆ ಅಲ್ವಾ? ಅಂದರೆ ಒಬ್ಬ ಹೆಣ್ಣು ಮಗಳು ತನಗೋಸ್ಕರ ಏನು ಬದುಕಲ್ಲ, ಇನ್ನೊಬ್ಬರಿಗೋಸ್ಕರನೇ ಬದುಕೋದು. ಹಾಗೆ ಪ್ರಕೃತಿನೂ ಸಹ ಆ ಪ್ರಕೃತಿ ಇರೋದೇ ನಮಗೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ಈ ಮರ ತಗೊಳ್ಳಿ, ಈ ಮರದಿಂದ ಈ ಮರದ ಹತ್ರ ಇರೋ ನಮಗೆಲ್ಲರಿಗೂ ಉಪಯೋಗದ ಹೊರತು ಆ ಮರಕ್ಕೇನೂ ಇಲ್ಲ. ಆ ಮರದಿಂದ ಕೆಳಗಡೆ ಹೋಗೋ ನಮಗೆ ನೆರಳು ಸಿಗುತ್ತೆ, ಅದರಿಂದ ಹಣ್ಣು ಬಂದರೆ ಹಣ್ಣು ತಿಂತೀವಿ, ಅದರಿಂದ ಎಲ್ಲರಿಗೂ ಉಪಯೋಗ ಇದೆ. ಗಾಳಿ ಮಳೆ, ಒಬ್ಬ ರೈತ ಜೀವನ ಮಾಡಬೇಕಂತಂದರೆ, ಮಳೆ ಬರಬೇಕಂತಂದರೆ ಗಿಡಗಳ ಅವಶ್ಯಕತೆ ಇದೆ. ಅದೇ ಸಸಿಗಳಿಲ್ಲ ಅಂತಂದರೆ, ಗಿಡಗಳಿಲ್ಲ ಅಂದರೆ ಮಳೆನೂ ಬರಲ್ಲ. ಹಾಗೆ ಪ್ರಕೃತಿ ಅನ್ನೋದು ಏನಂತಂದರೆ, ಈಗ ದೇವರಿಗೆ ನಮ್ಮ ಮೇಲೆ ಕೋಪ ಬಂದರೆ ಹೇಗೆ ನಾವಿರಲ್ಲೋ, ಹಾಗೆ ಪ್ರಕೃತಿಗೆ ನಾವು ಎಷ್ಟು ಸಂರಕ್ಷಣೆ ಮಾಡ್ತೀವೋ ಪ್ರಕೃತಿ ನಮ್ಮನ್ನು ಅಷ್ಟೇ ಸಂರಕ್ಷಣೆ ಮಾಡುತ್ತೆ. ನಾವು ಒಂದು ವೇಳೆ ಪ್ರಕೃತಿನ ದೇವರನ್ನ ಎಷ್ಟು ಪೂಜಿಸ್ತೀವೋ ಪ್ರಕೃತಿನ ಅಷ್ಟೇ ಪೂಜಿಸ್ಬೇಕು. ಒಂದು ಸಲ ನಮಗೆ ಪ್ರಕೃತಿ ಏನಾದರೂ ವಿಕೋಪಕ್ಕೆ ಹೋಯ್ತು ಅಂತಂದರೆ ನಾವು ಯಾರೂ ಇರಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಏನು ಪ್ರವಾಹ ಬಂತಂದರೆ ಯಾರಾದರೂ ಇರ್ತೀವ, ಯಾರೂ ತಡೆಯೋಕ್ಕೆ ಆಗಲ್ಲ ಅದಕ್ಕೆ. ಸೊ ಈ ಪ್ರವಾಹದಿಂದ ಪ್ರವಾಹದಿಂದಾಗಲಿ ಬಿರುಗಾಳಿಯಿಂದಾಗಲಿ ನಾವು ಬದುಕಬೇಕು ಅಂತಂದರೆ ಆದಷ್ಟು ನಾವು